ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪಡವಲಕಾಯಿ ಪಲ್ಯ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಇವು ಸೀಸನ್ ಇರೋದ್ರಿಂತ ಪಡವಲಕಾಯಿ ತಂದು ಪಲ್ಯ ಮಾಡಾಕತ್ತೈತಿ. ಇದಕ್ಕೆ ಹಸಿ ಕೊಬ್ಬರಿದು ಪೇಸ್ಟ್ ಮಾಡ್ಕೊಳಕ್ತಾನೆ. ಒಂಚೂರು ಅರ್ಶಿಣ ಪುಡಿ, ಕರಿಬೇವು ಅವನ್ನೆಲ್ಲ ತೊಗೊಂಡೈತಿ. ಇದಕ್ಕೆ ಜೀರಿಗೆನೂ ತೊಗೊಂಡನಿ, ಮತ್ತು ಸಾಸಿವೆ ಜೀರಿಗೆ ಎಲ್ಲ ತೊಗೊಂಡೈತಿ. ಈಗ ಕೊಬ್ಬರಿದು ಪೇಸ್ಟ್ ಮಾಡಿದ್ದು ಇಟ್ಕೊಂಡನಿ. ಆಮೇಲೆ ಶೇಂಗಾ ಪೌಡ್ರ್ ಒಂಚೂರು ಇದನ್ನು ಮಾಡಾಕ್ತಾನೆ, ಸಣ್ಣ ಮಾಡ್ಕೊಂಡನಿ. ಶೇಂಗಾ ತೊಗೊಂಡ ಈಗ ಇದು ಪಡವಲಕಾಯಿ ನೋಡ್ರಿ ಹೆಂಗದಾವು. ಎಳಿದಿದ್ದದ್ದು ಮಾತ್ರ ತೊಗೋಬೇಕು ನಾವು. ಇದನ್ನು ಇದರಲ್ಲೇ ತುರಿದ್ರೆ ಬರೋಂಗಿಲ್ಲ. ಇದು ನಾನು ತೋರಿಸ್ತೀನಿ ನೋಡ್ರಿ, ಹಿಂಗೆ ಬರಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಒಂದು ಚಾಕು ತೊಗೊಂಡು ಅದನ್ನ ಹಿಂಗೆ ಮಾಡ್ಕೋಬೋದು. ಈಗ ಮೇಲಿಂದೆಲ್ಲ ತಗೋಬೇಕಿದು, ಈ ಥರ ಬರ್ತದೆ ನೋಡಿ. ಅಷ್ಟು ತಗೊಂಡು ಇದನ್ನು ಮೇಲಿಂದೆಲ್ಲ ಗೀರ್ಕೋಬೇಕು. ಹಿಂಗೆ ಬರ್ಬೇಕ್ರಿ. ಅದು ಅಂದ್ರೆ ಅದು ಪಡವಲಕಾಯಿ ಟೇಸ್ಟ್ ಬರ್ತದೆ. ಇದೆಲ್ಲ ಹಾಕಿಬಿಟ್ರೆ ಅದು ಕುದಿಯಂಗಿಲ್ಲ ಜಲ್ದಿ. ಅದಕ್ಕೆ ಇದು ಮ್ಯಾಲಿಂದೆಲ್ಲ ಕವರ್ ತಗೋಬೇಕಾಕೈತಿ. ತಗೊಂಡೆ ನೋಡ್ರಿ. ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೋಬೇಕಿನ್ನು. ಯಾವುದು ಬಿರುಸಿರ್ತೈತೆ ಅದನ್ನ ತೆಗಿಬೇಕು. ಈಗ ಇದನ್ನೂ ಎಲ್ಲ ಮಾಡ್ಕೊಂಡನಿ. ಇದನ್ನು ನೋಡ್ರಿ, ಇದೆಲ್ಲ ಮೇಲಿನ ಕವರೆಲ್ಲ ತಗೊಳಾಗ್ತೈತೆ. ಎಲ್ಲಿ ತನಕ ನಮಗೆ ಮೆತ್ತಗೆ ಬರ್ತೈತೆ ಅಲ್ಲಿಂದ ಹೊಳ್ಕೊಬೇಕು, ಅದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಬಿರ್ಸು ಬಂದಿದ್ರೆ ಅದನ್ನ ಬಿಟ್ಟು ಬಿಡ್ಬೇಕು. ಬಿರ್ಸಂದು ಬಂದಿದ್ದನ್ನು ತೆಗಿಬೇಕು. ಅದನ್ನ ಎಷ್ಟು ಬರ್ತೈತೆ ಅಷ್ಟೇ ನಾವು ಕಟ್ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ನೋಡ್ರಿ ಹೆಂಗೆ ಕಟ್ ಮಾಡ್ಕೋಬೇಕಂತ. ಇದು ನೋಡ್ರಿ, ಈ ಥರ ಬರ್ಬೇಕದು. ಪೂರ್ತಿಯಾಗಿ ಹಿಂಗೆ ಮಾಡಿ ಕಟ್ ಮಾಡ್ಕೋಬೇಕು. ಅವನು ಎಳೆದಿರೋದ್ರಿಂದ ಬೇಗ ಕಟ್ ಆಗಿಬಿಡ್ತೈತೆ. ಅದು ಎಳೆದಿರಲಿಲ್ಲ ಅಂದರೆ ಬೇಗ ಕಟ್ಟಾಗಂಗಿಲ್ಲ. ಇದು ನೋಡ್ರಿ, ಬೇಗ ಕಟ್ಟಾಗ್ತೈತೆ. ಇದು ಹೀಗೆಲ್ಲ ಕಟ್ ಮಾಡ್ಕೊಂಡು ಪಲ್ಯಕ್ಕೆ ತೊಗೊಳಕ್ತಾನೆ. ಅದನ್ನ ಎಲ್ಲನೂ ಕಟ್ ಮಾಡ್ಕೊರಿ. ಎಳೆದಿದ್ದೆಲ್ಲ ಕಟ್ ಮಾಡ್ಕೋಬೇಕು. ಎಲ್ಲನೂ ಕಟ್ ಮಾಡ್ಕೊರಿ. ನಿಮ್ಗೆ ಹೆಂಗೆ ಬೇಕು ಹಂಗೂ ಸಣ್ಣ ಸಣ್ಣ ಪೀಸನ್ನು ಮಾಡೋಕೆ ಬರ್ತೈತಿ. ನಾ ಈ ಥರ ಕಟ್ ಮಾಡ್ಕೊಳಕ್ತಾನೆ ನೋಡ್ರಿ. ಇವು ಸೀಸನ್ದಾಗ ಮಾಡಿದ್ರೆ ಭಾಳ ಟೇಸ್ಟ್ ಬರ್ತಾವೆ. ಯಾವ ಪಲ್ಯ ಇರಲಿ ಏನಾರ ಇರಲಿ, ನಾವು ಅದೇ ಸೀಸನ್ನಾಗ ಮಾಡ್ತೀವಲ್ರಿ, ಅವು ಟೇಸ್ಟ್ ಬರ್ತಾವೆ. ಸೀಸನ್ ಮುಗ್ದಿಂದ ಅದು ಟೇಸ್ಟ್ ಬರಲ್ಲ. ಅದಕ್ಕೆ ನಾವು ಈಗ ಮಾಡಾಕ್ತಾನೆ ಇದನ್ನ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆಲ್ಲ ಪ್ರೋತ್ಸಾಹ ಸಿಗ್ತೈತಿ ನೋಡಿರಿ. ಈಗೆಲ್ಲ ಇವನ್ನೆಲ್ಲ ಕಟ್ ಮಾಡಿ ಎಲ್ಲ ಇಟ್ಕೊಂಡೇ. ಇದಕ್ಕೆ ನಾನು ಹಸಿ ಟೊಮೆಟೊ ಹಾಕೊಳಕ್ತಾನೆ. ಹಸಿ ಟೊಮೆಟೊ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಬರ್ತೈತೆ. ಇದು ಹಸಿ ಟೊಮೆಟೊ ತೊಗೊಂಡೇ. ಇದನ್ನು ಕಟ್ ಮಾಡ್ಕೊಳಕ್ತಾನೆ. ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ರಿ ಹಸಿ ಟೊಮೆಟೊನ. ಇದರಿಂದ ಪಡವಲಕಾಯಿ ಪಲ್ಯ ಭಾಳ ಟೇಸ್ಟ್ ಬರ್ತದೆ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳಕ್ತಾನೆ. ಇದಕ್ಕೆ ನಾನು ಅದಕ್ಕೆ ನೀವು ಎಷ್ಟು ಬೇಕು ಅಷ್ಟು ಹಾಕ್ರಿ. ನಾನು ಇಲ್ಲಿ 2 ಸಣ್ಣ ತೊಗೊಂಡನಿ. ಸಣ್ಣ ಇರೋದ್ರಿಂದ 2. ಇವೆಲ್ಲ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೆ ನಾನು. ಹಸಿ ಟೊಮೆಟೊ ಮತ್ತು ಪಡವಲಕಾಯಿ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡೆ. ಈಗ ಕೊಬ್ಬರಿ ಸಣ್ಣಂಗೆ ಪೀಸ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಇದು ನೋಡಿ, ಕೊಬ್ಬರಿ ಎಲ್ಲ ಸಣ್ಣಗೆ ಪೀಸ್ ಮಾಡ್ಕೊಂಡೆ. ಈಗ ನಾನು ಅದನ್ನ ಪಡವಲಕಾಯಿಯನ್ನು ಒಗ್ಗರಣೆ ಹಾಕೋದು ಹೆಂಗನೋ ತೋರಿಸ್ನು. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡನೆ, ಜೀರಿಗೆ ಸ್ವಲ್ಪ ಹಾಕ್ಕೊಂಡನೆ. ಜೀರಿಗೆ ಸಾಸಿವೆ ಎಲ್ಲ ಚಟ್ಪಟದಿಂದ ಬೆಳ್ಳುಳ್ಳಿ ಹಾಕ್ಕೊಂಡನೆ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಳಕ್ತಾನೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕ್ತಾನೆ. ಆಮೇಲೆ ಇವು ಹಸಿ ಟೊಮೆಟೊ ಇರ್ತಾವಲ್ರಿ, ಅವನ್ನ ಹಾಕೋಬೇಕಾಗತ್ತೆ. ಒಗ್ಗರಣೆ ಒಳಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಹಿಂಗೆ ತಿರುಗಿಸ್ಬೇಕು. ಆಮೇಲೆ ಇದ್ರೆ ಈ ಪಡವಲಕಾಯಿ ಹೆಚ್ಚಿಟ್ಕೊಂಡೇನಲ್ಲ ಅವು ಎಲ್ಲ ಹಾಕ್ಕೊಳಕ್ತಾನೆ. ಈಗ ಇವೆಲ್ಲ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿದಂಗೆ ಮಾಡಿ ಆಮೇಲೆ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಅದು ಉಮ್ಗೊಳ್ಬೇಕದು ಸ್ಟೀಮ್ ಒಳಗೆ. ಆಮೇಲೆ ನಾವು ತೆಗೆದು ಖಾರವನ್ನು ಹಾಕ್ಕೊಳಕ್ತಾನೆ. ಒಣ ಖಾರದ ಪುಡಿ ಹಾಕ್ಕೊಳಕ್ತಾನೆ ನಾನು. ಟೇಸ್ಟ್ ಬರ್ತೈತೆ ಇದಕ್ಕೆ.
ಮಸಾಲೆ ಖಾರ ಒಂದು ಸ್ವಲ್ಪ ಹಾಕ್ಕೊಳ್ದು, ಒಣ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೋಬೇಕು, ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳಕ್ತೀನಿ. ಶೇಂಗಾ ಪೌಡ್ರ್ ಹಾಕ್ಕೊಳಕ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿಬಿಡ್ಬೇಕ್ರಿ ಅದಕ್ಕೆ. ಮಸಾಲೆ ಖಾರ, ಸ್ವಲ್ಪ ಪುಡಿ ಖಾರ, ಆಮೇಲೆ ಒಂಚೂರು ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಬಿಡಕ್ಕೆ. ಇದು ನೋಡಿರಿ ಕೊಬ್ಬರಿದು ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಅದನ್ನು ಹಾಕ್ಕೊಳಕ್ತೀನಿ. ಈಗೆಲ್ಲ ಕೊಬ್ಬರಿ ಪೇಸ್ಟು ಹಾಕೈತಿ, ಶೇಂಗಾದೂ ಪೌಡ್ರ್ ಹಾಕೈತಿ, ಅದು ಗ್ರೇವಿ ಆಗ್ತೈತಿ. ಈಗ ನೋಡ್ರಿ ಅನ್ನಕ್ಕೂ ಬರ್ತೈತಿ, ಚಪಾತಿಗೂ ಬರ್ತೈತಿ, ರೊಟ್ಟಿಗೂ ಬರ್ತೈತಿ. ಈ ಥರ ಪಡವಲಕಾಯಿ ಒಂದು ಹಸಿ ಟೊಮೆಟೊ ಕಾಂಬಿನೇಷನ್ ಮಾಡಿ ನೋಡ್ರಿ, ಭಾಳ ಬೆಸ್ಟಾಗಿರ್ತೈತಿ. ಬೆಲ್ಲ ಆಪ್ಷನ್, ನೀವು ಬೇಕಿದ್ರೆ ಹಾಕೋಬೋದು. ಈಗ ಪಡವಲಕಾಯಿ ಪಲ್ಯ ಫುಲ್ ರೆಡಿ ಆಗೈತಿದು. ಟೇಸ್ಟಿಯಾಗಿರ್ತೈತಿ, ಮಾಡಿ ನೋಡ್ರಿ ನೀವು. ಸೀಸ್ನಲ್ ಅಲ್ರಿ ಇದು, ಸೀಸನ್ದಾಗ ಮಾಡಿ ನೋಡಬೇಕು.